ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ಇವತ್ತು ನೋಡಿ ನಮ್ಮನೆ ಮುಂದೆ ನಮ್ಮಮ್ಮ ರಂಗೋಲಿ ಬಿಟ್ಟಿದ್ದಾರೆ. ಹೆಂಗೆ ಬಿಟ್ಟಿದ್ದಾರೆ ನೋಡಿ, ನೋಡೋಕ್ಕಂತೂ ಸಖತ್ತಾಗಿದೆ. ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬಿಟ್ಟಿದ್ದಾರೆ, ಇಲ್ಲಾಂದರೆ ನೈಟೇ ಬಿಟ್ಬಿಡ್ತಾ ಇದ್ವಿ. ವರ್ಷ ನಾವು ನೈಟೇ ಬಿಡ್ತಾ ಇದ್ದೆ, ಆದರೆ ಹೋದ ವರ್ಷ ಮಳೆ ಬಂದುಬಿಡ್ತು, ಅದಕ್ಕೆ ಈ ವರ್ಷ ಬೆಳಗ್ಗೆನೇ ಬಿಟ್ಟಿದ್ವಿ. ನೋಡಿ, ಹಬ್ಬ ಅಂದರೆ ಯಾವಾಗಲೂ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ, ಅದಕ್ಕೆ ನಮಗೆ ಕೆಲಸ ಮಾಡೋಕ್ಕೆಲ್ಲ ಫುಲ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಇವಾಗ ಅರ್ಜೆಂಟಲ್ಲಿ ಮಾವಿನ ತೋರಣ ಕಟ್ತಾಯಿದ್ದೀನಿ. ನಾನು ಮಾವಿನ ಸೊಪ್ಪನ್ನ ಬೆಳಗ್ಗೆ ನಾವು ಕಿತ್ಕೊಂಡ್ಬಂದಿದ್ದೆ, ಅದಕ್ಕೆ ಇವಾಗೆಲ್ಲ ನೀಟಾಗಿ ದಾರ ರೆಡಿ ಮಾಡಿಕೊಂಡು ಮಾವಿನ ತೋರಣನ ಕಟ್ತಾಯಿದ್ದೀನಿ. ನಾವು ದೇವ್ರ ಮನೆಗೊಂದು ಮತ್ತು ಮೈನ್ ಡೋರ್ಗೊಂದು ಟೋಟಲ್ 2 ಮಾವಿನ ತೋರಣ ಕಟ್ತಾ ಇರೋದು. ನೋಡಿ, ಇವಾಗ ದೇವ್ರ ಮನೆ ಕಟ್ತಾ ಇರೋದು. ನೋಡಿ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಲಕ್ಷ್ಮೀ ಸೀರೆನ ನೈಟ್ ಎಲ್ಲ ಸ್ಟ್ಯಾಂಡ್ಗೆ ಉಡ್ಸ್ಬಿಟ್ಟು ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಅದು ಕೈ ಕಾಲು ಹಾಕೋದಂತೂ ಫುಲ್ಲು ನಮಗಂತೂ ಈ ಸಲ ಫುಲ್ಲು ರಿಸ್ಕ್ ಆಗೋಗ್ಬಿಡ್ತು. ಅದು ನೀಟಾಗಿ ಎಲ್ಲ ಹಾಕಬೇಕು, ಹೆಂಗೆ ಹಾಕ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಾವು ಯೂಟ್ಯೂಬಲ್ಲಿ 3-4 ವೀಡಿಯೋ ನೋಡಿಕೊಂಡು ಸುಮ್ಮನೆ ನೀಟಾಗಿ ಒಂದು ರೇಂಜಿಗೆ ಹಾಕಿದ್ದೀವಿ. ನೋಡ್ಬೋದು ಇವಾಗ. ಮತ್ತು ಮುಖವಾಡಕ್ಕೆ ಅಲಂಕಾರನೂ ಅಷ್ಟೇ ನೈಟೇ ಮಾಡ್ಕೊಂಬಿಟ್ಟಿದ್ವಿ. ಇವಾಗ ಬೆಳಗ್ಗೆ ಬರೀ ನಮ್ಮಮ್ಮ ನೀಟಾಗಿ ಅದನ್ನ ದೇವ್ರಿಗೆಲ್ಲ ಹೆಂಗೆ ಬೇಕು ಹಂಗೆ ಫಿಕ್ಸ್ ಮಾಡಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಿರೋದು. ಇವಾಗೆಲ್ಲ ನೋಡಿ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಾಗಿದೆ. ನೋಡಿ, ಇದು ದೇವ್ರಿಗೆ ಜಾಸ್ತಿ ಅಲಂಕಾರ ಮಾಡಿಲ್ಲ, ಹೂವು ಹಾಕಿಲ್ಲ, ಬರೀ ಒಂದು ಮಲ್ಲಿಗೆ ಹಾರ ಹಾಕ್ಬಿಟ್ಟು ಅಷ್ಟೇ ಮಾಡಿರೋದು. ಜಾಸ್ತಿ ಹೂವು ಹಾಕಿದ್ರೆ ನೀಟಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಒಂದೇ ಹಾಕಿರೋದು. ನೋಡ್ತಾ ಇರ್ಬೋದು ಇವಾಗ ಹೆಂಗೆ ನೀಟಾಗಿ ರೆಡಿಯಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಒಬ್ಬಟ್ಟಿಗೆ ಪಾಕ ಮಾಡೋಕ್ಕೆ ಬೆಲ್ಲ ಇವಾಗ ಬಿಸಿ ಮಾಡ್ತಾಯಿದ್ದಾರೆ ಪಾಕತೆಕ್ಕೆ. ನೋಡಿ, ಮತ್ತು ಹಾಗೆ ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ. ಮತ್ತು ನೋಡಿ, ಹಾಗೆ ಬೆಳಗ್ಗೆ ನೈವೇದ್ಯಕ್ಕೆ ಮಾಡಿರೋ ಬೆಲ್ದನೂ ಇದೆ ಇಲ್ಲೇ. ನೋಡಿ, ವಡೆಗೂ ನೆನೆ ಹಾಕಿದ್ದಾರೆ. ವಡೆ ನೈಟ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ನೋಡಿ, ಇವಾಗ ಒಬ್ಬಟ್ಟು ರೆಡಿ ಆಗ್ತಾಯಿದೆ. ನೋಡಿ, ಈ ಸಲ ಬೇಳೆ ಒಬ್ಬಟ್ಟು ಮಾಡ್ತಾ ಇರೋದು. ಅದಕ್ಕೆ ಇವಾಗ ಕಾಯಿ ಮತ್ತು ಬೇಳೆನ ಎಲ್ಲ ನೀಟಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಹಾಗೆ ಇದು ವಡೆಗೆ ರೆಡಿ ಮಾಡಿರೋದು. ಇದು ನೋಡಿ, ವಡೆಗೆ ನೆನೆ ಹಾಕಿದ್ದೀವಿ. ಇದು ಇನ್ನೂ ರುಬ್ಬಿಲ್ಲ, ರುಬ್ಬೇಕು ಇವಾಗ. ಒಬ್ಬಟ್ಟಿಗೆಲ್ಲ ರೆಡಿಯಾಗಿದೆ ಇವಾಗ. ಆವಾಗಲೇ ನಾವು ನೀಟಾಗಿ ಕೊಬ್ಬರಿ ಪುಡಿನ ಮತ್ತು ಬೆಳ್ಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ. ನೋಡಿ, ಇವಾಗ ರೆಡಿಯಾಗಿದೆ, ಹೆಂಚು ರೆಡಿಯಾಗಿದೆ. ಇವಾಗ ನಾನೇ ಬೇಯಿಸೋದು. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ, ನಮ್ಮಮ್ಮ ಹಂಗೆ ಬಾಳೆ ಎಲೆಯಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಹಂಗೆ ಡೈರೆಕ್ಟ್ ಹಾಕಿದ್ರೆ ಹೆಂಚು ಮೇಲೆ ಬರಲ್ಲ ಅಂತ. ಒಬ್ಬಟ್ಟು ರೆಡಿಯಾಗಿದೆ ಇವಾಗ. ಬನ್ನಿ ನನ್ನ ತಮ್ಮಂಗೆ ಬಡ್ಸೋಣ, ಹೆಂಗಿದೆ ಕೇಳೋಣ ಅಂತ. ಹಿಂದ್ಬಿಟ್ಟಳು ಹೆಂಗೈತೆ ಅಂತ. ಹೆಂಗೈತೆ? ತಿನ್ನು.